ಮೆಕ್‌ಡೊನಾಲ್ಡು ಬರೀ ಒಂದು ಬರ್ಗರ್ ಕಂಪ್ನಿ ಅಂತ ನೀವೆಲ್ಲರೂ ಅಂದ್ಕೊಂಡಿದ್ದೀರ. ಆದರೆ ಮೆಕ್‌ಡೊನಾಲ್ಡು ಪ್ರಪಂಚದ ಅತಿ ದೊಡ್ಡ ರಿಯಲ್ ಎಸ್ಟೇಟ್ ಕಂಪನಿಗಳಲ್ಲಿ ಒಂದು ಅನ್ನೋದು ನಿಮಗೆ ಗೊತ್ತಾ? ಬನ್ನಿ ಈ ವಿಡಿಯೋದಲ್ಲಿ ಮೆಕ್‌ಡೊನಾಲ್ಡು ಯಾವ್ಯಾವ ಥರ ದುಡ್ಡು ಮಾಡ್ತಾನೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಬಂದ್ಬಿಟ್ಟು ಫ್ರಾಂಚೈಸ್ ಮಾಡೆಲ್. ಅಂದರೆ ಯಾರಾದರೂ ನಾವು ಕೂಡ ಮೆಕ್‌ಡೊನಾಲ್ಡ್ ಫ್ರಾಂಚೈಸಿ ಬೇಕು ಅಂದರೆ ಅವ್ರಿಗೆ 50 ಲಕ್ಷ 1 ಕೋಟಿ ಅಂತ ಹೇಳ್ಬಿಟ್ಟು ಫ್ರಾಂಚೈಸಿ ಫೀಸ್‌ನ ಅವರು ಪೇ ಮಾಡಬೇಕಾಗುತ್ತೆ. ಇದರಿಂದ ಮೆಕ್‌ಡೊನಾಲ್ಡ್‌ಗೆ ಒಂದು ಆದಾಯ ಬರುತ್ತೆ. ಎರಡನೇದಾಗಿ ಬಂದ್ಬಿಟ್ಟು ರಾಯಲ್ಟಿ ಫೀಸ್ ಮತ್ತು ಬ್ರ್ಯಾಂಡಿಂಗ್ ಫೀಸ್ ಅಂತ ಹೇಳ್ಬಿಟ್ಟು, ಅಂದರೆ ಮೆಕ್‌ಡೊನಾಲ್ಡ್ ಇವರಿಗೆ ಮಾರ್ಕೆಟಿಂಗ್ ಮಾಡಬೇಕಾಗುತ್ತೆ, ಆ ಬ್ರ್ಯಾಂಡಿಂಗ್‌ನ ಒಂದು ವ್ಯಾಲ್ಯೂನ ಜಾಸ್ತಿ ಮಾಡಬೇಕಾಗುತ್ತೆ, ಕಸ್ಟಮರ್ ಸ್ಟೋರಿಗೆ ಬರೋ ಥರ ಮಾಡಬೇಕಾಗುತ್ತೆ. ಇದಕ್ಕೆ ಅಂತ ಹೇಳ್ಬಿಟ್ಟು ಮೆಕ್‌ಡೊನಾಲ್ಡವ್ರು ಏನು ಮಾಡ್ತಾರೆ, ಈ ಫ್ರಾಂಚೈಸ್ ಓನರ್ಗಳ ಹತ್ರ ರಾಯಲ್ಟಿ ಫೀಸ್ ಮತ್ತು ಬ್ರ್ಯಾಂಡಿಂಗ್ ಫೀಸ್ ಅಂತೇಳಿ ಇಂತಿಷ್ಟು ಪರ್ಸೆಂಟೇಜು ಅಂತ ಇವರು ಚಾರ್ಜ್ ಮಾಡ್ತಾರೆ. ಇದರಿಂದ ಕೂಡ ಇವರಿಗೆ ಆದಾಯ ಬರುತ್ತೆ. ಇಂಥ ಆದಾಯನೇ ಎಷ್ಟಿದೆ ಗೊತ್ತಾ? $15.7 ಬಿಲಿಯನ್ ಇವರಿಗೆ ಆದಾಯ ಇದರಿಂದನೇ ಬರೋದು. ನಾನು ಆಗಲೇ ಹೇಳಿದೆ, ಇದು ಒಂದು ಪ್ರಪಂಚದ ಅತಿ ದೊಡ್ಡ ರಿಯಲ್ ಎಸ್ಟೇಟ್ ಕಂಪನಿಗಳಲ್ಲಿ ಇದು ಕೂಡ ಒಂದು ಅಂತ. ಯಾಕೆ ಅಂತಂದರೆ ಇವ್ರದ್ದು 43,000 ಸ್ಟೋರ್ಗಳಿದ್ದಾವೆ ಅಪ್ರಾಕ್ಸಿಮೇಟ್ಲಿ ಪ್ರಪಂಚದಾದ್ಯಂತ. ಅದರಲ್ಲಿ 95% ಫ್ರಾಂಚೈಸಿಗಳಿರೋದು. ಇದಕ್ಕಿಂತ ಇಂಟ್ರೆಸ್ಟಿಂಗ್ ಏನಂತಂದರೆ ಇದರಲ್ಲಿ 80% ಬಿಲ್ಡಿಂಗ್ಗಳೇ, ಆ ಬಿಲ್ಡಿಂಗ್ ಅಂದರೆ ಮೆಕ್‌ಡೊನಾಲ್ಡ್ ಯಾವ ಇಲ್ಲಿರುತ್ತಲ್ಲ ಬಿಲ್ಡಿಂಗು, ಆ ಬಿಲ್ಡಿಂಗ್‌ನ ಇವರೇ ಸ್ವಂತ ಖರೀದಿ ಮಾಡಿರ್ತಾರೆ. ಖರೀದಿ ಮಾಡಿಬಿಟ್ಟು ಅವ್ರದ್ದೇ ಒಂದು ಫ್ರಾಂಚೈಸಿಗೆ ರೆಂಟಿಗೆ ಅಂತ ಕೊಡ್ತಾರೆ. ಸೊ ಇವರಿಗೆ ಬ್ರ್ಯಾಂಡಿಂಗ್ ಫೀಸ್ ಬರುತ್ತೆ, ರಾಯಲ್ಟಿ ಫೀಸ್ ಬರುತ್ತೆ, ಮತ್ತು ಆ ಸ್ಟೋರ್ದು ರೆಂಟ್ ಕೂಡ ಇವ್ರಿಗೆ ಬರುತ್ತೆ. ಸೊ ಇಂತಹ ಒಂದು ಇನ್ಕಮ್ ಇವ್ರಿಗೆ ಬರ್ತಾ ಇರುತ್ತೆ. ಇನ್ನು ನಾಲ್ಕನೇದಾಗಿ ಬಂದುಬಿಟ್ಟು ಇವರೇ ಕೆಲವೊಂದು ಸ್ಟೋರ್ಗಳನ್ನ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಸ್ವಂತವಾಗಿ. ಅಂದರೆ ಬಿಲ್ಡಿಂಗು ಅವ್ರದ್ದೇ, ಜಾಗನೂ ಅವ್ರದ್ದೇ, ಮತ್ತು ಇವರು ನಡ್ಸ್ಕೊಂಡು ಹೋಗ್ತಿರೋಂಥ ಸ್ಟೋರ್ ಕೂಡ ಇವ್ರದ್ದೇ ಆಗಿರೋದ್ರಿಂದ ಕಂಪ್ಲೀಟ್ ಆದಾಯ ಇವ್ರಿಗೆ ಆಗಿರುತ್ತೆ. ಸೊ 2024ರ ಲೇಟೆಸ್ಟ್ ರಿಪೋರ್ಟ್ ಪ್ರಕಾರ ಇವ್ರದ್ದು $25.7 ಬಿಲಿಯನ್ ರೆವಿನ್ಯೂ ಬಂದಿದೆ. ಸೊ ಇದರಲ್ಲಿ ಅತಿ ಹೆಚ್ಚಾಗಿ ಬಂದಿರೋದು ಫ್ರಾಂಚೈಸ್ ಮತ್ತು ಏನದು ರಾಯಲ್ಟಿ ಫೀಸ್ ಮತ್ತು ಬ್ರ್ಯಾಂಡಿಂಗ್ ಫೀಸಿಂದ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ನೀವು ಕೂಡ ಮೆಕ್‌ಡೊನಾಲ್ಡ್‌ಗೆ ಯಾವತ್ತಾದರೂ ಹೋಗಿದ್ದರೆ ಕಮೆಂಟ್ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ.